ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 26, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ತೆಹರಾನ್ ಡಿಸ್ಮಿಸಸ್ US ಅಟೆಂಪ್ಟ್ ಟು ಎಂಡ್ ಕಾನ್ಫ್ಲಿಕ್ಟ್ ಸೆಟ್ಸ್ ಓನ್ ಟರ್ಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಒಂದು ಅಪ್ಡೇಷನನ್ನು ಇಲ್ಲಿ ನೋಡಬೇಕಾಗಿದೆ. US ಹೇಗಾದರೂ ಮಾಡಿ ಈ ಒಂದು ಕಾನ್ಫ್ಲಿಕ್ಟನ್ನು ತಡೆಗಟ್ಟಬೇಕು ಅಂತ ಪ್ರಪೋಸಲನ್ನು ಮಾಡಿದೆ. ಇವಾಗ ಇರಾನ್ ಕೂಡ ಕಂಡೀಷನ್ಸ್ಗಳನ್ನು ಹೇರ್ತಾ ಇದೆ. ಇರಾನ್ ಕಂಪ್ಲೀಟಾಗಿ US ಮಾಡಿರುವಂತಹ ಪ್ರಪೋಸಲನ್ನು ಡಿಸ್ಮಿಸ್ ಮಾಡಿದೆ, ತನ್ನ ಒಂದು ಕಂಡೀಷನನ್ನು ಎತ್ತಿ ಹಿಡಿದಿದೆ ಅಂತ ನೋಡಬೇಕಾಗುತ್ತೆ. US ಏನು ಪ್ರಪೋಸಲನ್ನು ಮಾಡಿತ್ತು ಅಂದರೆ, ಕಂಪ್ಲೀಟಾಗಿ ಒಂದು ಸೀಸ್ ಫೈರ್ ಕಂಡೀಷನನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು, ಇರಾನ್ಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸ್ಯಾಂಕ್ಷನ್ ರಿಲೀಫನ್ನು ಸಹ ನಾವು ಪ್ರೊವೈಡ್ ಮಾಡ್ತೇವೆ. ಆದರೆ ಇರಾನ್ ಇಲ್ಲಿ ಏನು ಮಾಡಬೇಕಾಗಿದೆ, ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕಂಪ್ಲೀಟಾಗಿ ಅಬಾಂಡನ್ ಮಾಡಬೇಕು, ಮಿಸೈಲ್ಗಳ ಒಂದು ಡೆವಲಪ್ಮೆಂಟನ್ನು ಲಿಮಿಟ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ಮತ್ತೆ ರೀಓಪನ್ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಇದರೊಂದಿಗೆ ರೀಜನಲ್ ಮಿಲಿಟರಿ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆಲ್ಲ ಇರಾನು, ಹಮಾಸ್ ಆಗಿರ್ಬೋದು, ಹೆಜಬುಲ್ಲಾ ಆಗಿರ್ಬೋದು, ಇವುಗಳಿಗೆ ಸಪೋರ್ಟ್ ಮಾಡೋದನ್ನು ಸಹ ಕಡಿಮೆ ಮಾಡಬೇಕು ಅಂತ US ಪ್ರಪೋಸಲನ್ನು ನಾವಿಲ್ಲಿ ಕಾಣ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. US ಯಾವ ರೀತಿಯಾಗಿ ಈ ಒಂದು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗಿದೆ, ಸೀಸ್ ಫೈರ್ ತರುವಂಥದ್ದಾಗಿರ್ಬೋದು, ರಿಲೀಫನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಸ್ಟಾಪ್ ಮಾಡಬೇಕು, ಮಿಸೈಲ್ಗಳ ಒಂದು ಡೆವಲಪ್ಮೆಂಟನ್ನು ಸಹ ಕಡಿಮೆ ಮಾಡಬೇಕು, ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ರೀಓಪನ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಹಾಗೆ ರೀಜನಲ್ ಮಿಲಿಟರಿ ಗ್ರೂಪ್ಗಳಿಗೆ ಮಾಡ್ತಾ ಇರುವಂಥ ಸಪೋರ್ಟನ್ನು ಸ್ಟಾಪ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಇರಾನ್ ಈ ಒಂದು ಪ್ರಪೋಸಲನ್ನು ಡಿಸ್ಮಿಸ್ ಮಾಡಿದೆ ಅಂತಲೇ ಹೇಳ್ಬೋದು. ಇರಾನ್ನ ಕಂಡೀಷನ್ಸ್ಗಳು ಯಾವ ರೀತಿ ಆಗಿದೆ, ಕಂಪ್ಲೀಟ್ ಆಗಿ ಈ ಒಂದು ಅಗ್ರೆಷನನ್ನು ಸ್ಟಾಪ್ ಮಾಡಬೇಕು, ಹಾಲ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗೂ ಈ ಒಂದು ವಾರ್ನಿಂದ ಸಾಕಷ್ಟು ಲಾಸ್ ಆಗಿದೆ ಅಲ್ವಾ, ಆ ಒಂದು ವಾರ್ಗೆ ಸಂಬಂಧಪಟ್ಟಂತೆ ಪೇಮೆಂಟನ್ನು ಮಾಡಬೇಕು ರಿಸ್ಟ್ರಕ್ಚರ್ ಮಾಡಲಿಕ್ಕಂತಲೇ. ಫ್ಯೂಚರ್ ಡೇಸ್ ನಡಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಟ್ಯಾಕ್ಗಳು ಆಗಬಾರ್ದು ಅಂತ ಗ್ಯಾರಂಟಿಯನ್ನು ಪ್ರೊವೈಡ್ ಮಾಡಬೇಕಾಗಿದೆ, ಫ್ಯೂಚರ್ ಅಟ್ಯಾಕ್ಗಳನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇವಾಗ ಎಲ್ಲ ರೀತಿಯಿಂದ ಮಾಡ್ತಾ ಇರುವಂಥ ಯುದ್ಧಗಳನ್ನು, ಆಲ್ ಫ್ರಂಟಿಂದ ಮಾಡ್ತಾ ಇರ್ತಕ್ಕಂಥ ಯುದ್ಧಗಳನ್ನು ಎಂಡ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಜೊತೆಗೆ ಸ್ಟ್ರೇಟ್ ಆಫ್ ಹಾರ್ಮೂಸ್ ಮೇಲೆ ಇರಾನ್ನ ಒಂದು ಸವರ್ನಿಟಿಯನ್ನು ರಿಕಗ್ನೈಸ್ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ಸಹ ಮಾಡಿದೆ. ಸ್ಟ್ರೇಟ್ ಆಫ್ ಹಾರ್ಮೂಸು ಇವಾಗ ಇರಾನ್ನ ನ್ಯಾಚುರಲ್ ರೈಟ್ ಆಗಿದೆ, ಲೀಗಲ್ ರೈಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಘೋಷಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. US ಸ್ಟ್ಯಾಂಡ್ ಪಾಯಿಂಟ್ ಯಾವ ರೀತಿಯಾಗಿದೆ ಹಾಗೂ ಇರಾನ್ನ ಸ್ಟ್ಯಾಂಡ್ ಪಾಯಿಂಟ್ ಯಾವ ರೀತಿಯಾಗಿದೆ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಪ್ರಸ್ತುತವಾಗಿಯೂ ಕೂಡ ಮಿಲಿಟರಿ ಟೆನ್ಷನ್ಗಳು ಕಂಟಿನ್ಯೂ ಇದೆ, ಮಿಸೈಲ್ಗಳ ಒಂದು ಎಕ್ಸ್ಚೇಂಜ್ ಆಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ಆಗಿರ್ಬೋದು, ಗಲ್ಫ್ ರೀಜನ್ ಅಡಿಯಲ್ಲಿ US ಬೇಸಿಸ್ ಮೇಲೂ ಸಹ ಅಟ್ಯಾಕ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದೀವಿ. ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ತೋರಿಸುತ್ತೆ. ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಇದೊಂದು ಸ್ಟ್ರಾಟಜಿಕ್ ಚೆಕ್ ಪಾಯಿಂಟ್ ಅಂತ ಅನಿಸ್ಕೊಳ್ಳುತ್ತೆ. ಗ್ಲೋಬಲ್ ಎನರ್ಜಿ ಸಪ್ಲೈನಲ್ಲೂ ಸಹ ಡಿಸ್ಟ್ರಪ್ಷನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಕ್ರಿಟಿಕಲ್ ಆಯಿಲ್ಸ್ಗಳು ಇದೇ ರೂಟಿಂದ ಮೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸ್ಟ್ರೇಟ್ ಹಾರ್ಮೋಸ್ನ ಕಂಟ್ರೋಲನ್ನು ಕಂಪ್ಲೀಟ್ ಆಗಿ ಇರಾನ್ ಮೇಲೂ ಸಹ ಕೊಡಲಿಕ್ಕೆ ಆಗೋದಿಲ್ಲ. ಫ್ಯೂಚರ್ ನಡಿನಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ US ಒಂದು ಪ್ರಪೋಸಲನ್ನು ಸಹ ನಾವು ನೋಡಬೇಕಾಗತ್ತೆ, ಇರಾನ್ನ ಒಂದು ಕಂಡೀಷನನ್ನು ಸಹ ನಾವು ನೋಡಬೇಕಾಗತ್ತೆ. ಪ್ರಸ್ತುತವಾಗಿ ಏನು ಕಂಟ್ರಿಗಳ ಸ್ಟ್ಯಾಂಡ್ ಪಾಯಿಂಟ್ ಇದೆ ಅನ್ನುವಂಥದ್ದು ನಮಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನದಾಗಿ, ಇಂಡಿಯಾ ಏಮಿಂಗ್ ಫಾರ್ 60% ನಾನ್ ಫಾಸಿಲ್ ಫ್ಯೂಯಲ್ ಪವರ್ ಸೋರ್ಸಸ್ ಬೈ 2035. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಫ್ರೇಮ್ ವರ್ಕ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ NDC ಆಧಾರದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗಿದ್ದಾವೆ. ಭಾರತದ ಒಂದು ಕಮಿಟ್ಮೆಂಟ್ ಯಾವ ರೀತಿ ಆಗಿದೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಎಮಿಷನ್ ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ, ಇದರಡಿನಲ್ಲಿ ಭಾರತದ ಟಾರ್ಗೆಟನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈ ಮೊದಲಿರುವಂಥ ಟಾರ್ಗೆಟನ್ನು ಕಂಪೇರ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಮೊದಲ ಹಂತದಲ್ಲಿ NDC ಅಂದರೆ ಏನು, ಯಾವಾಗ ಈ ಒಂದು NDCಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಅಂತ ನೋಡಬೇಕು. 2015ರಲ್ಲಿ ನಡೆದಿರುವಂತಹ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ಪ್ಯಾರಿಸ್ ಅಗ್ರಿಮೆಂಟ್ ನಡೆದಿರುವಂಥದ್ದು UNFCCC ಅಂಡರಲ್ಲಿ ಅಂತಲೇ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. UNFCCC ಯಾವಾಗ ಫಾರ್ಮ್ ಆಗಿದೆ, 1992ನಲ್ಲಿ ಅರ್ತ್ ಸಮಿಟ್ನ ಮುಖಾಂತರ. ಇದೊಂದು ಗ್ಲೋಬಲ್ ಟ್ರೀಟಿ ಆಗುತ್ತೆ ಕ್ಲೈಮೇಟ್ ಚೇಂಜನ್ನು ಟ್ಯಾಕಲ್ ಮಾಡುವಂಥ ಹಂತದಲ್ಲಿ. ಇಂಪಾರ್ಟೆಂಟ್ ಇನಿಷಿಯೇಷನ್ ಅಂತ ಬಂದಾಗ ಕ್ಯೋಟೋ ಪ್ರೋಟೋಕಾಲ್ ಇಂಪಾರ್ಟೆಂಟ್ ಆಗುತ್ತೆ 1997ನಲ್ಲಿ. ಅಗೇನ್ ಇವಾಗ ಪ್ಯಾರಿಸ್ ಅಗ್ರಿಮೆಂಟ್ನ ಮುಖಾಂತರ ಸಹ ಗ್ಲೋಬಲ್ ಲೆವೆಲಲ್ಲಿ ಚೇಂಜಸನ್ನು ಮಾಡುವಂಥದ್ದು. ಇಲ್ಲಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಏನಿದೆಯಲ್ಲ, ಇದು ಎಲ್ಲ ರಾಷ್ಟ್ರಗಳಿಗೂ ಸಹ ಅಪ್ಲಿಕೇಬಲ್ ಆಗುವಂಥದ್ದು. ಡೆವಲಪ್ಡ್ ರಾಷ್ಟ್ರಗಳಾಗಿರ್ಬೋದು, ಡೆವಲಪಿಂಗ್ ರಾಷ್ಟ್ರಗಳಾಗಿರ್ಬೋದು,
ಹೇಳ್ಬೋದು. ಇದರ ಒಂದು ಅಪ್ರೋಚ್ ಏನಿದೆ ಅಂತಂದರೆ ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೇವೆ. ಬಾಟಮ್ ಅಪ್ ಅಪ್ರೋಚ್ ಅಂತಂದರೆ ಕಂಟ್ರಿಗಳು ಒಂದು ಡಿಟರ್ಮಿನೇಷನನ್ನು ಮಾಡಬೇಕು, ಎಷ್ಟರ ಮಟ್ಟಿಗೆ ಅವರು ಟಾರ್ಗೆಟನ್ನು ಹಾಕೋತಾರೆ, ಎಷ್ಟು ಮಟ್ಟಿಗೆ ಅವರು ಎಫರ್ಟ್ಸನ್ನು ಹಾಕ್ತಾರೆ ಅಂತ. ಇದರ ಮುಖಾಂತರ ಗ್ಲೋಬಲ್ ಲೆವೆಲ್ ಆಗ್ತಾ ಇರುವಂಥ ಒಂದು ಎಮಿಷನನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಲೇ ಗಮನಿಸುವಂಥದ್ದು. ಬೇಸಿಕಲಿ ಎಲ್ಲ ರಾಷ್ಟ್ರಗಳು ಯಾವ ರೀತಿಯಾಗಿ ಅವರು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ ಅಂತ ಒಂದು ಪ್ಲಾನ್ ಅನ್ನು ಕೊಡಬೇಕಾಗುತ್ತೆ. ಎಮಿಷನ್ ಎಷ್ಟು ಮಟ್ಟಿಗೆ ರಿಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ಟಾರ್ಗೆಟ್ ಆಗಿರ್ಬೋದು, ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಗೋಲ್ಸ್ಗಳು ಏನಿದಾವೆ, ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂಥ ಮೇಜರ್ಸ್ಗಳಾಗಿರ್ಬೋದು, ಕಾರ್ಬನ್ ಸಿಂಕ್ಗೆ ಸಂಬಂಧಪಟ್ಟಂತೆ ಫಾರೆಸ್ಟನ್ನು ಎಷ್ಟು ಮಟ್ಟಿಗೆ ಅವರು ಡೆವಲಪ್ ಮಾಡ್ತಾರೆ, ಪಾಲಿಸಿ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಪ್ಲಾನನ್ನು ಕೊಡಬೇಕಾಗುತ್ತೆ. ಈ ಒಂದು ಪ್ಲಾನನ್ನು ಎವ್ರಿ 5 ಇಯರ್ಸ್ಗೆ ಅಪ್ಡೇಷನ್ ಮಾಡುವಂಥದ್ದಾಗಿ ನಾವು ನೋಡ್ಬೋದು. ಸೊ ಇಲ್ಲಿ ಭಾರತದ ಈ ಮೊದಲ ಟಾರ್ಗೆಟು ಟಿಲ್ 2030 ತನೂ ಇತ್ತು. ಇದರಡಿನಲ್ಲಿ ನಾನ್ ಫಾಸಿಲ್ ಸೋರ್ಸ್ನ ಮುಖಾಂತರ ಇನ್ಸ್ಟಾಲ್ ಕೆಪಾಸಿಟಿಯನ್ನು ಹೊಂದುವಂಥ ಹಂತದಲ್ಲಿ 50% ಅಷ್ಟು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ಇವಾಗ 60% ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ ಪವರ್ ಸೋರ್ಸಸನ್ನು ಕಾಣಬೇಕು ಬೈ 2035. ಇಲ್ಲಿ ಕಂಪ್ಯಾರಿಸನ್ ನೆನ್ಪಿಟ್ಕೊಳ್ಳಿ. ಈ ಮೊದಲು 50% ಅಷ್ಟು 2030, ಇವಾಗ 60% ಅಷ್ಟು ಬೈ 2035. ಹಾಗೂ ಎಮಿಷನ್ ಇಂಟೆನ್ಸಿಟಿ ನಡೆಯಲ್ಲಿ 44 to 45% ಅಷ್ಟಿತ್ತು. ಇವಾಗ ಪ್ರಸ್ತುತವಾಗಿ ಚೇಂಜಸ್ ಮಾಡಿದಾಗ 47% ಅಷ್ಟು ಫ್ರಮ್ 2005 ಲೆವೆಲ್ ತನೂ ಕಾಣಬಹುದು. ಅಂಡ್ ಕಾರ್ಬನ್ ಸಿಂಕ್ ಅಂತ ಬಂದಾಗ 2.5 to 3 ಬಿಲಿಯನ್ ಟನ್ ಅಷ್ಟು ಟಾರ್ಗೆಟ್ ಇತ್ತು. ಇವಾಗ ಮಾಡಿರುವಂತಹ ಒಂದು ರಿವಿಷನ್ ನಡಿನಲ್ಲಿ 3.5 to 4 ಬಿಲಿಯನ್ ಟನ್ಸ್ ಅಷ್ಟು ಕಾಣಬಹುದು. ಫಾರೆಸ್ಟ್ ಕವರ್ ಅನ್ನ ಎನ್ಹಾನ್ಸ್ ಮಾಡುವಂತ ಒಂದು ಟಾರ್ಗೆಟ್ ಅಂತಾನೆ ಹೇಳ್ಬೋದು. ನಾನ್ ಫಾಸಿಲ್ ಫ್ಯೂಯಲ್ಸ್ ನ ಒಂದು ರಿಸೋರ್ಸಸ್ ಅಂತ ಬಂದಾಗ ಸೋಲಾರ್ ಎನರ್ಜಿನ ಇನ್ಕ್ಲೂಡ್ ಮಾಡ್ಕೋಬಹುದು, ವಿಂಡ್ ಎನರ್ಜಿ, ಹೈಡ್ರೋ ಪವರ್, ನ್ಯೂಕ್ಲಿಯರ್ ಪವರ್, ಬಯೋಮಾಸ್ ಈ ರೀತಿಯಾಗಿ. ಯಾಕಿದೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಎಮಿಷನ್ಗೆ ಸಂಬಂಧಪಟ್ಟಂತೆ ಫೋಕಸ್ ಅನ್ನ ಯಾಕೆ ಮಾಡಬೇಕು ಅಂತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದು ಗ್ರೀನ್ ಹೌಸ್ ಗ್ಯಾಸ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ. ಈ ಒಂದು ಹಂತದಲ್ಲಿ 1.5 ಡಿಗ್ರಿ ಸೆಲ್ಸಿಯಸ್ ಒಂದು ವಾರ್ಮಿಂಗ್ ಕಂಡೀಷನ್ಸ್ ಅನ್ನ ರೆಡ್ಯೂಸ್ ಮಾಡಬೇಕು. ಇದರ ಒಂದು ಅಲೈನ್ಮೆಂಟ್ ನಾವು ತೋರಿಸ್ತಕ್ಕಂಥ ಹಂತದಲ್ಲಿ ಟಾರ್ಗೆಟ್ ಅನ್ನು ಹಾಕೊಂಡಿದ್ದೇವೆ. ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆನೂ ಸಹ ಸಾಕಷ್ಟು ಇಶ್ಯೂಸ್ಗಳು ಇವಾಗ ಆಗ್ತಾ ಇದಾವೆ. ಫಾಸಿಲ್ ಫ್ಯೂಯಲ್ಸ್ ಅನ್ನು ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಡಿಪೆಂಡೆನ್ಸಿಯನ್ನು ಸಹ ಪ್ಯಾರಲಲ್ಲಿ ಕಡಿಮೆ ಮಾಡ್ದಂಗೆ ಆಗುತ್ತಲ್ವಾ. ಲಾಂಗ್ ಟರ್ಮ್ ಅಲ್ಲಿ ಒಂದು ಎನರ್ಜಿ ಸಪ್ಲೈ ಅನ್ನ ಎನ್ಶೋರ್ ಮಾಡಬೇಕು, ಸಸ್ಟೈನಬಲ್ ಆಗಿರ್ತಕ್ಕಂಥ, ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಎನರ್ಜಿ ಸಪ್ಲೈ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿ ಒಂದು ಚಾಲೆಂಜಸ್ಗಳು ಇದೇ ಇರುತ್ತೆ. ಚಾಲೆಂಜಸ್ ಅಂತ ಬಂದಾಗ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಅಂತ ಕೆಪಾಸಿಟಿನ ಹೊಂದಿರ್ತೇವೆ. ಇವಾಗ ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಒಂದು ರಾ ಮಟೀರಿಯಲ್ ಇಂಪಾರ್ಟೆಂಟ್, ಯುರೇನಿಯಂನ ಒಂದು ರಿಸೋರ್ಸಸ್ ಬೇಕಾಗುತ್ತೆ. ಹಾಗಾಗಿ ನಾವು ಬೇರೆ ಕಂಟ್ರಿಗಳೊಂದಿಗೆ ಟೈಅಪ್ ಅನ್ನ ಮಾಡ್ತೇವೆ. ರೀಸೆಂಟ್ ಆಗಿನೂ ಸಹ ಅದರೊಂದಿಗೆ ಮಾಡ್ಕೊಂಡಿರ್ತಕ್ಕಂಥ ಬಯಲ್ಯಾಟ್ರಲ್ ಒಪ್ಪಂದನೂ ಸಹ ಇಂಪಾರ್ಟೆಂಟ್ ಅಲ್ವಾ. ಅವರಿಂದ ನಮಗೆ ಯುರೇನಿಯಂ ರಿಸೋರ್ಸಸ್ಗಳು ಸಿಗಲಿದೆ ಅಂತ ಹೇಳ್ಬೋದು. ಭಾರತ ಒಟ್ಟಾರೆಯಾಗಿ 2070 ನೆಟ್ ಝೀರೋ ಎಮಿಷನ್ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕಾಗಿದೆ ಅಂತ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಈ ಒಂದು ಹಂತದಲ್ಲಿ NDC ನಲ್ಲಿ ಏನೇನು ಚೇಂಜಸ್ ಅನ್ನ ಮಾಡಿದರೆ, ಏನು ಅಪ್ಡೇಷನ್ ಮಾಡಿದರೆ, NDC ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಗವರ್ಮೆಂಟ್ ರಿವ್ಯಾಂಪ್ಸ್ ಉಡಾನ್ ಸ್ಕೀಮ್ ವಿತ್ ಚೇಂಜಸ್ ಇನ್ ಸಬ್ಸಿಡಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ ಇಂಪಾರ್ಟೆಂಟ್ ಸ್ಕೀಮ್ನ ಆಧಾರದ ಮೇಲೆ GS ಪೇಪರ್ 3 ನಡಿಯಲ್ಲಿ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಸಹ ಕನೆಕ್ಟ್ ಮಾಡಬಹುದು. ಇಲ್ಲಿ ಉಡಾನ್ ಸ್ಕೀಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಉಡಾನ್ ಸ್ಕೀಮ್ ಅಂತಂದ್ರೆ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ ಕರಿತೇವೆ. ಈ ಒಂದು ಯೋಜನೆ ನಡಿಯಲ್ಲಿ ಅಫೋರ್ಡೆಬಲ್ ಆಗಿರುವಂತಹ ಒಂದು ಏರ್ ಟ್ರಾವೆಲಿಂಗ್ ಅನ್ನ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ರೀಜನಲ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡ್ಲಿಕ್ಕೆ ಅಂತಾನೆ ಎಲ್ಲರಿಗೂ ಸಹ ಎಕ್ಸೆಸಿಬಲ್ ಇರುವಂತೆ ಸ್ಮಾಲ್ ಸಿಟೀಸ್ ನಡೆಯಲ್ಲಿ, ಅದರಲ್ಲೂ ಟೈರ್ 2 ಹಾಗೂ ಟೈರ್ 3 ಟೌನ್ಸ್ ನಡೆಯಲ್ಲಿ ಏರ್ವೇಸ್ಗಳನ್ನು ಎನ್ಹಾನ್ಸ್ ಮಾಡಬೇಕು, ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅಂತ 2016ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಇನಿಷಿಯೇಟಿವ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಗಮನ ಹರಿಸಬಹುದು. ಇವಾಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ನೋಡುವಂತದ್ದಾದ್ರೆ, ಸಬ್ಸಿಡಿ ಪೀರಿಯಡ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮೊದಲು 3 ಇಯರ್ಸ್ ತನಕ ಸಬ್ಸಿಡಿಯನ್ನ ಕೊಡ್ತಾ ಇದ್ರು. ಇವಾಗ 5 ಇಯರ್ಸ್ಗೆ ಇನ್ಕ್ರೀಸ್ ಮಾಡಿರೋದನ್ನ ಕಾಣ್ತಾ ಇದೀವಿ. ಯಾಕೆಂದ್ರೆ ಸಾಕಷ್ಟು ರೂಟ್ಗಳು ಕ್ಲೋಸ್ ಆಗಿದಾವೆ. ಅಂದ್ರೆ ಫೈನಾನ್ಷಿಯಲಿ ಅನ್ವಯಬಲ್ ಕಂಡೀಷನ್ ಇರೋದ್ರಿಂದ ಒಂದು ಕನೆಕ್ಟಿವಿಟಿ ಇಲ್ಲಿ ಡಿಸ್ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರ ನಾವು ಸಬ್ಸಿಡಿಯನ್ನ ಕೊಡ್ತಾ ಇದೀವಿ, ನೀವು ಕನೆಕ್ಟಿವಿಟಿಯನ್ನ ಎನ್ಶೋರ್ ಮಾಡಿ ಅಂತ ಉಡಾನ್ ಸ್ಕೀಮ್ ನಡೆಯಲ್ಲಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೂ ಫಂಡಿಂಗ್ ಪ್ಯಾಟರ್ನ್ ನಡೆಯಲ್ಲೂ ಚೇಂಜಸ್ ಅನ್ನ ಮಾಡಿದ್ದಾರೆ. ಈ ಮೊದಲು ಸಬ್ಸಿಡಿಯನ್ನ ಕೊಡ್ತಕ್ಕಂಥ ಹಂತದಲ್ಲಿ ಸಬ್ಸಿಡಿಯನ್ನ ಯಾವ ರೀತಿಯಾಗಿ ಫಂಡ್ ಮಾಡ್ತಾ ಇದ್ರು ಅಂತಂದ್ರೆ, ಏರ್ಲೈನ್ ಟಿಕೆಟ್ಸ್ಗಳಿರುತ್ತಲ್ಲ, ಈ ಒಂದು ಟಿಕೆಟ್ ನಡೆಯಲ್ಲಿ ಎಕ್ಸ್ಟ್ರಾ ಒಂದು ಲೇವಿಯನ್ನ ಮಾಡಲಾಗ್ತಾ ಇತ್ತು. ಇವಾಗ ಚೇಂಜ್ ಮಾಡಿ ಸರ್ಕಾರನೇ ಡೈರೆಕ್ಟ್ ಆಗಿ ಒಂದು ಬಜೆಟ್ನ ಮುಖಾಂತರ ಅಲೋಕೇಶನ್ಸ್ ಅನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದಾಗಿ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಪ್ಯಾಸೆಂಜರ್ಗಳ ಮೇಲೆ ಇರತಕ್ಕಂಥ ಬರ್ಡನ್ ಸಹ ಕಡಿಮೆ ಆಗಿದೆ ಅಂತಾನೆ ಗಮನಿಸಬಹುದು. ಸೊ ಯೂನಿಯನ್ ಗವರ್ಮೆಂಟ್ ಯಾವ ರೀತಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಅಂತ ಇಲ್ಲಿ ನೋಡಬಹುದು. ಟೋಟಲ್ ಔಟ್ಲೇ 28,840 crore ಅಷ್ಟು ಅಲೋಕೇಶನ್ಸ್ ಅನ್ನ ಈ ಒಂದು ಸ್ಕೀಮ್ಗೆ ಮಾಡಿದ್ದಾರೆ ಅಂತಾನೆ ಗಮನಿಸಬಹುದು. ಸೊ ಇಲ್ಲಿ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಸಬ್ಸಿಡಿ ಸಪೋರ್ಟ್ ಸಿಕ್ಕುತ್ತೆ. ಸೊ ಈ ಒಂದು ಸಪೋರ್ಟ್ ಏನಿದೆಯಲ್ಲ ಟಿಲ್ 10 ಇಯರ್ಸ್ ತನೂ ಸಹ ವ್ಯಾಲಿಡ್ ಇರುವಂಥ ಸ್ಥಿತಿಗತಿಗಳನ್ನು ನಾವು ಕಾಣಬಹುದು. ಸೊ ಇದರಿಂದ ಉಡಾನ್ ಸ್ಕೀಮ್ ಇನ್ನೂ ಹೆಚ್ಚಾಗಿ ಎನ್ಹಾನ್ಸ್ ಆಗುತ್ತೆ. ರೀಜನಲ್ ಲೆವೆಲ್ ಅಲ್ಲಿ ಒಂದು ಕನೆಕ್ಟಿವಿಟಿಯನ್ನು ಎನ್ಶೋರ್ ಮಾಡುತ್ತೆ ಅಂತ ಹೇಳ್ಬೋದು. ರಿಮೋಟ್ ಏರಿಯಾನಲ್ಲಿ ಆಗಿರ್ಬೋದು, ಅಂಡರ್ ಸರ್ವ್ಡ್ ಏರಿಯಾಸ್ ನಡೆಯಲ್ಲಿ ಒಂದು ಕನೆಕ್ಟಿವಿಟಿಯನ್ನು ಎನ್ಶೋರ್ ಮಾಡೋದು ಇಂಪಾರ್ಟೆಂಟ್. ಇದರಿಂದ ಒಂದು ಟೂರಿಸಂ ಆಕ್ಟಿವಿಟೀಸ್ಗಳು ಎನ್ಹಾನ್ಸ್ ಆಗುತ್ತೆ, ಟ್ರೇಡ್ ಆಕ್ಟಿವಿಟಿಗಳಾಗಿರ್ಬೋದು,
ಮಾಡ್ಬೋದು. ಮೆಡಿಕಲ್ ಎಕ್ಸಸ್ಗಳು ಸಹ ಸಿಕ್ಕುವಂಥ ಸಾಧ್ಯತೆ ಇರುತ್ತೆ. ಸೋಷಿಯಲ್ ಇನ್ಕ್ಲೂಷನ್ ಅನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡ್ಬೋದು. ಅಫೋರ್ಡೆಬಲ್ ಆಗಿ ಎಲ್ಲರೂ ಸಹ ಈ ಒಂದು ಏರ್ ಕನೆಕ್ಟಿವಿಟಿಯಿಂದ ಬೆನಿಫಿಟ್ ಅನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎಕನಾಮಿಕ್ ಇಂಪ್ಯಾಕ್ಟು ಸಹ ಹ್ಯೂಜ್ ಇದೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಅನ್ನು ಇದು ಎನ್ಕರೇಜ್ ಮಾಡುತ್ತೆ. ಸ್ಮಾಲ್ ಸಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಜನ ಮುಂದಾಗ್ತಾರೆ, ಬಿಕಾಸ್ ಕನೆಕ್ಟಿವಿಟಿ ಇದೆ ಅಂತ. ಇದರಿಂದ ಜಾಬ್ಗಳು ಕ್ರಿಯೇಷನ್ ಆಗ್ತವೆ. ಏವಿಯೇಷನ್ ಸೆಕ್ಟರ್ನ ಮುಖಾಂತರ ಸಹ ನಾವು ಪ್ರಾಫಿಟ್ ಅನ್ನು ಲಾಂಗ್ ಟರ್ಮ್ ಅಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ಉಡಾನ್ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ, ಸಬ್ಸಿಡೀಸ್ ಗಳನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಕನೆಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ತಾ ಇದೆ. ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನ ಇಲ್ಲಿ ಗಮನ ಹರಿಸಬಹುದು. ಪ್ಯಾಸೆಂಜರ್ಗಳ ಮೇಲೆ ಇರ್ತಕ್ಕಂಥ ಒಂದು ಫೇರು ಸಹ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸಬಹುದು. ಇವಾಗ ಒಂದು ಚೇಂಜಸ್ ಅನ್ನ ಮಾಡಿದರೆ, ಕ್ಲಿಯರ್ ಆಗಿ ಗೊತ್ತಿರಲಿ, ಬಜೆಟ್ ನಡಿಯಲ್ಲಿ ಅಲೋಕೇಶನ್ಸ್ ಅನ್ನ ಮಾಡಿದ್ದಾರೆ. ಈ ಒಂದು ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದ್ರೆ, ದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಮೆಂಡ್ಮೆಂಟ್ ಬಿಲ್ ಅ ಫ್ಲಾಡ್ ಫಿಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ರೀಸೆಂಟ್ಲಿ ಒಂದು ಟ್ರಾನ್ಸ್ಜೆಂಡರ್ ಪರ್ಸನ್ಗೆ ರಿಲೇಟೆಡ್ ಇರುವಂತಹ ಆ್ಯಕ್ಟ್ ಅನ್ನು ಬದಲಾವಣೆ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಸರ್ಕಾರ ಮಾಡ್ತಾ ಇದೆ. 2019ರಲ್ಲಿರುವಂತಹ ಟ್ರಾನ್ಸ್ಜೆಂಡರ್ ಪರ್ಸನ್ ಪ್ರೊಟೆಕ್ಷನ್ ಆಫ್ ರೈಟ್ ಆ್ಯಕ್ಟ್ ನಡೆಯಲ್ಲಿ ಚೇಂಜಸ್ ಅನ್ನು ಮಾಡಲಿಕ್ಕೆ ಒಂದು ಪ್ರಪೋಸಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ಒಂದು ಪ್ರಪೋಸಲ್ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಚೇಂಜಸ್ ಅನ್ನ ಮಾಡಿದ್ದಾರೆ, ಯಾಕೆ ಇದು ಫ್ಲಾ ಆಗ್ತಾ ಇದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೇಜರ್ ಕ್ರಿಟಿಕ್ಸ್ಗಳು ಯಾವ ರೀತಿ ಆಗಿದೆ ಅಂತಂದ್ರೆ, ಮೊದಲ ಹಂತದಲ್ಲಿ ಟ್ರಾನ್ಸ್ಜೆಂಡರ್ ಡೆಫಿನೇಷನ್ ಅನ್ನ ನ್ಯಾರೋ ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಜೆಂಡರ್ ಅನ್ನುವಂಥದ್ದನ್ನ ಸ್ಪೆಸಿಫಿಕ್ ಕಲ್ಚರಲ್ ಐಡೆಂಟಿಟಿಗೆ ರಿಸ್ಟ್ರಿಕ್ಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೆಡಿಕಲಿ ಒಂದು ಎಕ್ಸಾಮಿನೇಷನ್ ಆಗಿರಬೇಕು. ಇಂಟರ್ಸೆಕ್ಸ್ ವೇರಿಯೇಷನ್ ಅನ್ನ ಮೆಡಿಕಲಿ ಎಕ್ಸಾಮಿನೇಷನ್ ಮಾಡಿದಾದ್ಮೇಲೆ, ಸರ್ಟಿಫಿಕೇಟ್ ಆದ ಮೇಲೆ ಅವರನ್ನ ಮಾತ್ರ ನಾವು ಟ್ರಾನ್ಸ್ಜೆಂಡರ್ ಅಂತ ಅಸೈನ್ ಮಾಡ್ತಾ ಇದೀವಿ ಅಂತ. ಸೊ ಇಲ್ಲಿ ಒಂದು ಜೆಂಡರ್ ಡೈವರ್ಸ್ ಐಡೆಂಟಿಟಿಯನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ಕೆಲವೊಂದಿಷ್ಟು ಹಂತದಲ್ಲಿ ಏನಿರುತ್ತೆ ಅಂದರೆ, ಅವರು ಮೇಲ ಅಥವಾ ಫೀಮೇಲ್ ಅನ್ನುವಂಥ ಆಸ್ಪೆಕ್ಟೇ ಗೊತ್ತಿರಲ್ಲ. ಸಮ್ಟೈಮ್ಸ್ ಅವರು ಮೇಲ್ ಫೀಲ್ ಮಾಡ್ಕೋತಾರೆ, ಸಮ್ಟೈಮ್ಸ್ ಅವರು ಫೀಮೇಲ್ ಫೀಲ್ ಮಾಡ್ಕೋತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ. ಈ ಒಂದು ನಾನ್ ಬೈನರಿ ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಜೆಂಡರ್ ಆಗಿರ್ಬೋದು ಅಥವಾ ಬೈ ಜೆಂಡರ್ ಆಗಿರುವಂಥ ಒಂದು ಆಸ್ಪೆಕ್ಟು ಇಲ್ಲಿ ಕಂಡು ಬರುತ್ತೆ. ಎರಡೂ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಬೈ ಜೆಂಡರ್ ಅಂತ ಅನಿಸುತ್ತೆ. ಯಾವುದೇ ಒಂದು ಜೆಂಡರ್ ಬಿಲಾಂಗ್ ಆಗಿಲ್ಲ ಅನ್ನೋಂಥ ಫೀಲಿಂಗು ಇರುತ್ತೆ, ಅದರಲ್ಲಿ ಜೆಂಡರ್ ಅನ್ನುವಂಥ ಆಸ್ಪೆಕ್ಟನ್ನು ಗಮನಿಸ್ಬೋದು. ಇಲ್ಲಿ ಒಟ್ಟಾರೆಯಾಗಿ ಡೈವರ್ಸ್ ಆಗಿರುವಂಥ ಸೆಕ್ಷುವಲ್ ಓರಿಯೆಂಟೇಷನ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ಡೆಫಿನೇಷನ್ ರೆಸ್ಟ್ರಿಕ್ಷನ್ಸ್ ಅನ್ನು ತೋರಿಸ್ತಾ ಇದೆ. ಕೇವಲ ಒಂದು ಕಲ್ಚರಲ್ ಐಡೆಂಟಿಟಿ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಆಧಾರದ ಮೇಲೆ ನಾವು ಟ್ರಾನ್ಸ್ಜೆಂಡರ್ ಅಂತ ಟೈಟಲ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ಮೊದಲು ಒಂದು ಸೆಲ್ಫ್ ಡಿಕ್ಲರೇಷನ್ ಅನ್ನು ಕಾಣ್ತಾ ಇದ್ವಿ, ಸೆಲ್ಫ್ ಐಡೆಂಟಿಫಿಕೇಶನ್ ರೈಟು ಸಹ ಇತ್ತು. ಆದರೆ ಈ ಒಂದು ಸೆಲ್ಫ್ ಐಡೆಂಟಿಫಿಕೇಶನ್ ರೈಟ್ ಅನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಚರ್ಚೆನ ನೋಡ್ತಾ ಇದ್ವಿ. ಪ್ರಪೋಸಲ್ ನಡೆಯಲ್ಲಿ ಮೆಡಿಕಲ್ ಬೋರ್ಡು ಒಂದು ಸರ್ಟಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಚೀಫ್ ಮೆಡಿಕಲ್ ಆಫೀಸರ್ ಅವರ ಒಂದು ಅಥಾರಿಟಿಯ ನಡಿನಲ್ಲಿ ಕರೆಕ್ಟಾಗಿ ಒಂದು ಎಕ್ಸಾಮಿನೇಷನ್ ಆಗಬೇಕು. ಇದಾದ ನಂತರ ಅವರನ್ನು ಟ್ರಾನ್ಸ್ಜೆಂಡರ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರಿಂದ ಒಂದು ಡಿಗ್ನಿಟಿ ವೈಲೇಷನ್ ಆಗ್ತಾ ಇದೆ, ಪ್ರೈವಸಿ ವೈಲೇಷನ್ ಆಗ್ತಾ ಇದೆ, ಅಟಾನಮಿನೂ ಸಹ ವೈಲೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಮ್ಯಾಂಡೇಟರಿಲಿ ಸರ್ಜರೀಸ್ಗಳನ್ನು ಮಾಡಿರ್ತಕ್ಕಂಥ ಹಂತದಲ್ಲೂ ಸಹ ರಿಪೋರ್ಟ್ ಅನ್ನ ಮಾಡಬೇಕು ಅಂತ ಪ್ರಪೋಸಲ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ಜೆಂಡರ್ ಐಡೆಂಟಿಟಿ ಅಂತ ಬಂದಾಗ, ಇದು ಬರ್ತ್ ಟೈಮಲ್ಲಿ ಯಾವ ರೀತಿಯಾದಂಥ ಜೆಂಡರ್ ಅನ್ನ ಅಸೈನ್ ಮಾಡಿದ್ದಾರೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದೇ ಇಂಟರ್ಸೆಕ್ಸ್ ಅನ್ನುವಂಥ ಒಂದು ಟರ್ಮ್ ಅನ್ನು ಯೂಸ್ ಮಾಡ್ತಾರಲ್ಲ, ಇದು ಬಯಾಲಜಿಕಲ್ ವೇರಿಯೇಷನ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ ರೀತಿ ಆಗಿದೆ ಅನ್ನೋದರ ಆಧಾರದ ಮೇಲೆ ಇಂಟರ್ಸೆಕ್ಸ್ ಟರ್ಮ್ ಅನ್ನು ಯೂಸ್ ಮಾಡ್ತಾರೆ. ನಾವು ಒಂದೇ ಒಂದು ಲಾ ನಡಿನಲ್ಲಿ ಇಂಟರ್ಸೆಕ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ, ಹಾಗೂ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ WHO ಈ ಎರಡೂ ಆಸ್ಪೆಕ್ಟನ್ನು ಡಿಫ್ರೆಂಟಾಗಿ ಟ್ರೀಟ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಬಾಡಿ ಆಗಿರುವಂಥ WHO ಹೇಳುತ್ತೆ, ಜೆಂಡರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಂಟರ್ಸೆಕ್ಸ್ ಇಸ್ ಡಿಫ್ರೆಂಟ್ ಆಸ್ಪೆಕ್ಟ್, ಟ್ರಾನ್ಸ್ಜೆಂಡರ್ ಇಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಅಂತ ಟ್ರೀಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೂ ಇಂಟರ್ಸೆಕ್ಸ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಇವಾಗ ಇನ್ಫ್ಯಾಂಟ್ ಹಂತದಲ್ಲಿ ಸರ್ಜರಿಯನ್ನು ಮಾಡಿದರೆ ನಾರ್ಮಲೈಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಾನ್ ಕನ್ಸೆನ್ಶುವಲ್ ನಾರ್ಮಲೈಸಿಂಗ್ ಸರ್ಜರಿ ಅಂತ ಬಂದಾಗ ಯಾವ ರೀತಿಯಂಥ ರೆಗ್ಯುಲೇಷನ್ಸ್ ಅನ್ನು ಮಾಡ್ತಾ ಇದ್ದೇವೆ, ಲೀಗಲ್ ಪ್ರೊಟೆಕ್ಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೇವಾ, ಅಥವಾ ಏನಾದರೂ ಅಬ್ಯೂಸಿಂಗ್ ಆದರೆ, ಟ್ರಾಫಿಕಿಂಗ್ ಆದರೆ ಯಾವ ರೀತಿಯಂಥ ಸೇಫ್ ಗಾರ್ಡ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಅನ್ನುವಂಥ ಕನ್ಸರ್ನ್ಸ್ಗಳು ಇಲ್ಲಿ ಇದ್ದಾವೆ. ಇನ್ನು ಆಥರ್ ಅವರು ಸಜೆಸ್ಟ್ ಮಾಡೋ ಪ್ರಕಾರ ರೈಟ್ ಎಕ್ಸಸ್ನ ಆಧಾರದ ಮೇಲೆ ನಾವು ಇಂಪ್ರೂವೈಸ್ ಮಾಡೋದ್ರ ಬದಲಾಗಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲನ್ನು ಎನ್ಹಾನ್ಸ್ ಮಾಡಬೇಕು. ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ನ ಯಾಕೆ ತರಬಾರ್ದು, ವೆಲ್ಫೇರ್ ಬಾಡಿಯನ್ನು ಸೆಟಪ್ ಮಾಡ್ಬೋದಲ್ವಾ, ಟ್ರಾನ್ಸ್ಜೆಂಡರ್ಗೋಸ್ಕರ ಅಂತಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಬಾಡಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಸಜೆಷನನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಒಂದು ಪ್ರಪೋಸಲನ್ನು ಮಾಡ್ತಾ ಇದೆಯಲ್ಲ, ಪೆನಾಲ್ಟೀಸ್ಗಳನ್ನು ಹೆಚ್ಚು ಮಾಡಬೇಕು ಅಂತಲೂ ಮುಂದಾಗಿದೆ. ಪೆನಾಲ್ಟೀಸ್ಗಳನ್ನು ಯಾವಾಗ ಹಾಕ್ತಾರೆ ಅಂತಂದರೆ, ಇವಾಗ ಟ್ರಾನ್ಸ್ಜೆಂಡರ್ಸ್ಗಳು ಬೆಗ್ ಮಾಡ್ತಾ ಇರ್ತಾರೆ ಅಥವಾ ಅವರ ಮೇಲೆ ಒಂದು ಎಕ್ಸ್ಪ್ಲಾಟೇಷನ್ ಆಗ್ತಾ ಇರ್ತಾರಲ್ಲ, ಈ ಒಂದು ಹಂತದಲ್ಲಿನೂ ಸಹ ಪೆನಾಲ್ಟೀಸ್ಗಳನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿರ್ತಕ್ಕಂಥ ಒಂದು ಕ್ರಿಟಿಕ್ಸ್ ಏನಿದೆ ಅಂತಂದರೆ, ಎಕ್ಸ್ಪ್ಲಾಯ್ಟೇಟಿವ್ ಸಿಸ್ಟಮನ್ನು ನಾವು ಈಸಿಯಾಗಿ ಡಿಸ್ಮೆಂಟಲ್ ಮಾಡಲಿಕ್ಕೆ ಆಗೋದಿಲ್ಲ. ರೂಟ್ ಕಾಸ್ ಯಾವ ರೀತಿ ಆಗಿದೆ, ಪಾವರ್ಟಿ ಆಗಿರ್ಬೋದು,
ಆ ಒಂದು ಟ್ರಾನ್ಸ್ಜೆಂಡರು ಫ್ಯಾಮಿಲಿ ರಿಜೆಕ್ಷನನ್ನು ಫೇಸ್ ಮಾಡಬೇಕಾಗುತ್ತೆ. ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಇಂಟರ್ಸೆಕ್ಷನಲ್ ಅಪ್ರೋಚನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಮಾರ್ಕು. ಟ್ರಾನ್ಸ್ಜೆಂಡರ್ಸ್ಗಳು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಗಳು ಏನಿರುತ್ತೆ, ಒಂದು ಕಾಸ್ಟ್ ಬೇಸ್ಡ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ. ಡಿಸಾಬಿಲಿಟಿ ಆಗಿರ್ಬೋದು, ಪಾವರ್ಟಿ, ರಿಲಿಜನ್ನ ಆಧಾರದ ಮೇಲೂ ಸಹ ಒಂದು ಕನೆಕ್ಟಿವಿಟಿಯನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಈ ಒಂದು ಬಿಲ್ ನಡಿನಲ್ಲಿ ಸಿವಿಲ್ ರೈಟ್ಸ್ ಇಶ್ಯೂನು ಸಹ ಅಡ್ರೆಸ್ ಮಾಡಿಲ್ಲ. ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅಡಾಪ್ಷನ್ ಆಗಿರ್ಬೋದು, ಇನ್ಹೆರಿಟೆನ್ಸ್ ಆಗಿರ್ಬೋದು, ಫ್ಯಾಮಿಲಿ ಲಾ ರಿಕಗ್ನೈಸೇಷನ್ ಆಧಾರದ ಮೇಲೆ ಏನು ಇಶ್ಯೂಸ್ಗಳಿದ್ದಾವೆ, ಸೊಸೈಟಲ್ ಪ್ರಾಬ್ಲಮ್ಗಳು ಏನಿದಾವಲ್ಲ, ಇವುಗಳೆಲ್ಲವನ್ನು ಅಡ್ರೆಸ್ ಮಾಡಬೇಕಿತ್ತು. ಆದರೆ ಬಿಲ್ಲಲ್ಲಿ ಯಾವುದೇ ರೀತಿಯಾಗಿ ರಿಕಗ್ನೈಸೇಷನನ್ನು ಮಾಡಿಲ್ಲ. ಆಥರ್ ಅವರು ಇಲ್ಲಿ ಆರ್ಗ್ಯೂ ಮಾಡ್ತಾ ಇರೋದೇನಂತಂದರೆ, ಒಂದು ಎವಿಡೆನ್ಸ್ ಬೇಸ್ಡ್ ಆಗಿರುವಂಥ ಪಾಲಿಸಿಯನ್ನು ತೆಗೆದುಕೊಂಡು ಬರಬೇಕು. ಸೆಕ್ಸ್ ಅಂದರೆ ಏನು, ಜೆಂಡರ್ ಅಂದರೆ ಏನು ಅಂತ ಪ್ರಾಪರ್ ಆಗಿರುವಂಥ ಒಂದು ಡಿಫ್ರೆನ್ಸಿಯೇಷನನ್ನು ಮಾಡಬೇಕು. ಇಂಟರ್ಸೆಕ್ಸ್ ಚಿಲ್ಡ್ರನ್ಗೆ ಬೇಕಾಗಿರುವಂಥ ಒಂದು ಪ್ರೊಟೆಕ್ಷನನ್ನು ತೆಗೆದುಕೊಂಡು ಬರಬೇಕು. ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ರೈಟ್ಸನ್ನು ಇಲ್ಲಿ ತೆಗೆದುಕೊಂಡು ಬರುವಂಥ ಹಂತದಲ್ಲಿ ಸರಿಯಾದ ಫ್ರೇಮ್ವರ್ಕನ್ನು ಮಾಡಬೇಕು ಅಂತ. ಇಲ್ಲಿ ನಾವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದಲ್ವ. ಆರ್ಟಿಕಲ್ 14 ಆಗಿರ್ಬೋದು, 15 ಆಗಿರ್ಬೋದು, 21 ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ. 14 ಅಂತ ಬಂದಾಗ ಈಕ್ವಾಲಿಟಿ ಬಿಫೋರ್ ಲಾ. ಟ್ರಾನ್ಸ್ಜೆಂಡರ್ನ ಇಲ್ಲಿ ಮಿಸ್ ಔಟ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದಲ್ವಾ. ಸಿವಿಲ್ ಇಶ್ಯೂಸ್ಗಳನ್ನು ಇಲ್ಲಿ ಅಡ್ರೆಸ್ ಮಾಡಿಲ್ಲ ಅಂತ ಹೇಳ್ಬೋದಲ್ವಾ. ನಾನ್ ಡಿಸ್ಕ್ರಿಮಿನೇಟರಿ ಕಂಡೀಷನನ್ನು ಆರ್ಟಿಕಲ್ 15 ಅಡಿನಲ್ಲಿ ನೋಡ್ತೇವೆ. ಆರ್ಟಿಕಲ್ 21 ಅಂತ ಬಂದಾಗ ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೈವಸಿ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ. ಅದರಲ್ಲೂ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂನ ಆಧಾರದ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಆನ್ ಎನರ್ಜಿ ಟ್ರಾನ್ಸಿಷನ್ ಡ್ರಿವನ್ ಬೈ ಎಥಿಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್, GS ಪೇಪರ್ 4 ನಡಿನಲ್ಲಿ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಆಥರ್ ಅವರು ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಇಶ್ಯೂಸ್ಗಳು ಪ್ರಸ್ತುತವಾಗಿದ್ದಾವೆ, ಶಾರ್ಟ್ ಟರ್ಮಲ್ಲಿ ನಾವು ಫೋಕಸನ್ನು ಮಾಡ್ತಾ ಇದ್ದೀವ, ಅಥವಾ ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಎನರ್ಜಿ ಶಿಫ್ಟ್ ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇರುವಂಥ ಶಾಕ್ನ ಮುಖಾಂತರ ಇನ್ಫ್ಲೂಯೆನ್ಸ್ ಆಗ್ತಾ ಇದೆನಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಇವಾಗ ತಾನೇ ನೋಡಿದ್ವಿ, ಬೈ 2035 ಭಾರತ ನಾನ್ ರಿನ್ಯೂಬಲ್ ರಿಸೋರ್ಸ್ನ ಮುಖಾಂತರ 60% ಅಷ್ಟು ಇನ್ಸ್ಟಾಲ್ ಕೆಪಾಸಿಟಿಯನ್ನು ಹೊಂದಬೇಕು ಅಂತ ಅಲ್ವಾ. ಇಲ್ಲಿ ನಾವು ಎನರ್ಜಿ ಟ್ರಾನ್ಸಿಷನ್ ಅನ್ನು ಹೊಂದಬೇಕು ಅನ್ನುವಂಥದ್ದಾದರೆ ಕ್ರಿಟಿಕಲ್ ಮಿನರಲ್ಸ್ಗಳ ಇಂಪಾರ್ಟೆನ್ಸನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಲಿಥಿಯಂ, ಕೋಬಾಲ್ಟ್ ಆಗಿರ್ಬೋದು, ರೇರ್ ಅರ್ತ್ ಮೆಟಲ್ಸ್ಗಳ ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ನಾವು ಆಲ್ರೆಡಿ ನೋಡಿದ್ವಿ ಯುರೇನಿಯಂನ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಲಿಥಿಯಂಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ನಾವು ಡೆವಲಪ್ ಮಾಡ್ತೇವೆ ಅಂತಂದರೆ ಬ್ಯಾಟ್ರೀಸ್ಗಳ ಒಂದು ರಿಕ್ವೈರ್ಮೆಂಟ್ಸನ್ನು ನೋಡ್ಬೋದಲ್ವಾ. ಹಾಗಾಗಿ ರಾ ಮಟೀರಿಯಲ್ಸ್ ಅಂತ ಬಂದಾಗ ನಾವು ಅಗೇನ್ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಬೇಕಾಗುತ್ತೆ. ಚೈನಾ ಇವತ್ತು ಹೆಚ್ಚು ರೇರ್ ಅರ್ತ್ ಮೆಟಲ್ಸ್ಗಳನ್ನು ಹೊಂದಿದೆ, ಲಿಥಿಯಮನ್ನು ಹೊಂದಿದೆ ಅಂತ ಹೇಳ್ಬೋದು. ಕಾಂಗೋನು ಸಹ ಡಾಮಿನೇಷನನ್ನು ತೋರಿಸುತ್ತೆ. ಚೈನಾವನ್ನು ಹೊರತುಪಡಿಸಿ ಕಾಂಗೋನು ಸಹ ಕೋಬಾಲ್ಟ್ ನಡಿನಲ್ಲಿ ಒಂದು ಡಾಮಿನೇಷನನ್ನು ತೋರಿಸುತ್ತೆ. ಕೆಲವೊಂದಿಷ್ಟು ಕಂಟ್ರೀಸ್ಗಳಲ್ಲಿ ಮಾತ್ರ ರಿಸೋರ್ಸಸ್ಗಳು ಇದಾವೆ ಅಂತ ಹೇಳ್ಬೋದು. ರಿಸೋರ್ಸಸ್ಗಳು ಇದ್ರೂ ಸಹ ರಿಫೈನ್ ಮಾಡ್ತಕ್ಕಂಥ ಕೆಪಾಸಿಟಿ ಕೆಲವು ರಾಷ್ಟ್ರಗಳಲ್ಲಿದ್ದಾವೆ. ಹಾಗಾಗಿ ಅಗೇನ್ ಒಂದು ಡಿಪೆಂಡೆನ್ಸಿನ ನಾವು ನೋಡ್ಬೋದು. ಆಲ್ರೆಡಿ ಇವಾಗ ಎಲ್ಲ ರಾಷ್ಟ್ರಗಳು ಒಂದು ಆಯಿಲ್ ರಿಸೋರ್ಸಸ್ ಅಂತ ಬಂದಾಗ, ಗ್ಯಾಸ್ ರಿಸೋರ್ಸಸ್ ಅಂತ ಬಂದಾಗ ಸಾಕಷ್ಟು ಕಂಟ್ರೀಸ್ಗಳು ಡಿಪೆಂಡೆನ್ಸಿಯನ್ನು ಹೊಂದಿದ್ದಾವೆ. ಬೇರೆ ರಾಷ್ಟ್ರದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ವಾರ್ ಆಗಿರ್ಬೋದು, ಅಥವಾ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಅನ್ಸರ್ಟನಿಟಿಯನ್ನು ನೋಡಿದಾಗ ಇವಾಗ ಎನರ್ಜಿ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿದೆ ಅಲ್ವಾ. ಜಿಯೋ ಪೊಲಿಟಿಕಲ್ ವಲ್ನರಬಿಲಿಟಿಯನ್ನು ನಾವು ಕನೆಕ್ಟ್ ಮಾಡೋದ್ರ ಮುಖಾಂತರ ಎನರ್ಜಿ ರಿಸೋರ್ಸಸ್ ಮೇಲೆ ಎಷ್ಟು ಮಟ್ಟಿಗೆ ಹ್ಯಾಂಪರ್ ಆಗ್ತಾ ಇದೆ ಅಂತ ನೋಡ್ಬೋದು. ಫ್ಯೂಚರ್ ಡೇಸ್ ನಡಿನಲ್ಲೂ ಸಹ ರಿನ್ಯೂಬಲ್ ಎನರ್ಜಿಯನ್ನು ನಾವು ಹೊಂದಬೇಕು ಅನ್ನುವಂಥದ್ದಾದರೆ ಇಲ್ಲಿ ರಾ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ಡಿಪೆಂಡೆನ್ಸಿ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಲ್ವಾ. ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಒಂದು ಡಿಪೆಂಡೆನ್ಸಿಯನ್ನು ನಾವು ತೋರಿಸಿದಾಗ ಇದು ಕಂಟಿನ್ಯೂಸ್ ಸಪ್ಲೈ ಇರಬೇಕು ಅಲ್ವಾ, ಕಂಟಿನ್ಯೂಸ್ ಇಂಪೋರ್ಟನ್ನು ಮಾಡ್ಕೊಳ್ತಾನೇ ಇರಬೇಕು ಅಂತ ಹೇಳ್ಬೋದು. ಜಿಯೋ ಪೊಲಿಟಿಕಲ್ ಚೋಕ್ ಪಾಯಿಂಟ್ಸ್ಗಳನ್ನು ಅವ್ರು ಕ್ರಾಸ್ ಮಾಡಬೇಕು, ಅಲ್ಲಿಯೂ ಸಹ ಡಿಸ್ರಪ್ಷನ್ ಆಗ್ತಾ ಇದೆ ಅಂತೆಲ್ಲ ಕನೆಕ್ಟ್ ಮಾಡ್ಬೋದಲ್ವಾ. ಇಲ್ಲಿ ಆನ್ಗೋಯಿಂಗ್ ಕಾಸ್ಟು ಸಹ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆದರೆ ರಿನ್ಯೂಬಲ್ ಎನರ್ಜಿ ಅಂತ ಬಂದಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಸೆಟಪ್ ಮಾಡಲಿಕ್ಕೆ ನಮಗೆ ಇನಿಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಇವಾಗ ಸನ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಇವುಗಳ ಮುಖಾಂತರ ನಾವು ಎನರ್ಜಿಯನ್ನು ಪಡೆದುಕೊಳ್ತಾ ಇದ್ದೀವಿ ಅಂತಂದರೆ ಇದನ್ನು ಬ್ಲಾಕ್ ಮಾಡಲಿಕ್ಕೆ ಆಗುತ್ತಾ. ರಿನ್ಯೂಬಲ್ ಎನರ್ಜಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಆದರೆ ಮಿನರಲ್ ಸಪ್ಲೈ ಇಂಪಾರ್ಟೆಂಟ್ ಆಗುತ್ತೆ ಇನಿಷಿಯಲ್ ಹಂತದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ. ಇನಿಷಿಯಲ್ ಡೇಸ್ನಲ್ಲಿ ಕಾಸ್ಟು ಸಹ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆದರೆ ಒಂದು ಸರ್ತಿ ಸೆಟಪ್ ಆದಮೇಲೆ ಕಂಟಿನ್ಯೂಸ್ ಆಗಿ ನಾವು ಡಿಪೆಂಡೆನ್ಸಿಯನ್ನು ತೋರಿಸಬೇಕು ಅನ್ನುವಂಥದ್ದಿಲ್ಲ. ಭಾರತ ಒಂದು ವಲ್ನರಬಲ್ ಕಂಡೀಷನನ್ನು ಯಾಕೆ ತೋರಿಸ್ಬೋದು ಅಂತಂದರೆ ನಾವು ಹೆಚ್ಚಾಗಿ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ. ಇದ್ರ ಗೊತ್ತಿರೋಂಥ ವಿಷಯನೇ. ಆ ಥರ ಅವರು ಅಗೇನ್ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಲೆವೆಲಲ್ಲಿ ಕೋಲ್ ಇದೆ, ಗ್ಯಾಸ್ ಇದೆ, ಬಟ್ ಸ್ಟಿಲ್ ನಾವು ಶಾರ್ಟ್ ಟರ್ಮಲ್ಲಿ ಮಾತ್ರ ಈ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಗ್ರ್ಯಾಜುವಲ್ ಆಗಿ ರಿನ್ಯೂಬಲ್ ಎನರ್ಜಿ ಮೇಲೆ ಶಿಫ್ಟನ್ನು ತೋರಿಸಬೇಕಾಗುತ್ತೆ ಅಂತ. ಆ ಥರ ಅವರ ಸಿಂಪಲ್ ಕ್ವಶನ್ ಅಂತಂದರೆ, ಈ ಒಂದು ಟ್ರಾನ್ಸಿಷನ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಶಾಕ್ನ ಮುಖಾಂತರ ಆಗ್ತಾ ಇದೆನಾ, ವಾರ್ನ ಮುಖಾಂತರ ಆಗ್ತಾ ಇದೆನಾ, ಫಿಯರ್ ಮುಖಾಂತರ ಆಗ್ತಾ ಇದೆನಾ, ಅಥವಾ ನಾವು ರೆಸ್ಪಾನ್ಸಿಬಲ್ ಆಗಿ ಟ್ರಾನ್ಸಿಷನ್ ಕಡೆ ಹೋಗ್ತಾ ಇದ್ದೀವಾ, ಎಥಿಕಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀವಾ. ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂತ ಬಂದಾಗ ಇದು ಮಾರಲ್ ಡ್ಯೂಟಿ ಅಲ್ವಾ.
ಎನ್ವಿರಾನ್ಮೆಂಟಲಿ ನಾವು ಯಾವುದೇ ರೀತಿಯಂಥ ಡ್ಯಾಮೇಜನ್ನು ಮಾಡಬಾರ್ದು. ಈವನ್ ಮಿನರಲ್ಗಳ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಹ್ಯೂಮನ್ ರೈಟ್ಸನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಈ ಒಂದು ಟ್ರಾನ್ಸಿಷನ್ ಸಸ್ಟೈನಬಲ್ ಆಗಿರಬೇಕು ಅಂತ, ಕೇವಲ ಒಂದು ರಿಯಾಕ್ಷನರಿ ಸ್ಟೆಪ್ ಆಗಬಾರ್ದು. ರೈಟ್ ಆಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ನಾವು ಇಲ್ಲಿ ಡೆವಲಪ್ ಮಾಡಬೇಕು ಅಂತ. ಎಕನಾಮಿಕ್ ರಿಯಾಲಿಟಿಯನ್ನು ನಾವು ಕನೆಕ್ಟ್ ಮಾಡಿದಾಗ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಗಳು ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಡಿಮ್ಯಾಂಡ್ ಮಾಡ್ತವೆ, ಆದರೆ ಲಾಂಗ್ ಟರ್ಮಲ್ಲಿ ಬೆನಿಫಿಟನ್ನು ತಂದುಕೊಡ್ತವೆ. ಗೌರ್ಮೆಂಟು ಈ ಒಂದು ಟ್ರಾನ್ಸಿಷನನ್ನು ಡಿಲೇ ಮಾಡಬಾರ್ದು. ಅದರಲ್ಲೂ ಈ ಒಂದು ಕ್ರೈಸಿಸ್ನ ಮುಖಾಂತರ ಇನ್ನೂ ಎಕ್ಸಲ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳು ಇವಾಗ ಲಾಂಗ್ ಟರ್ಮಲ್ಲಿ ಒಂದು ಸೆಕ್ಯೂರಿಟಿಯನ್ನು ಥ್ರೆಟನ್ ಮಾಡ್ತಾ ಇದ್ದಾವೆ. ರಿನ್ಯೂಬಲ್ ಎನರ್ಜೀಸ್ಗಳು ಫ್ಯೂಯಲ್ ವೆಲ್ನರಬಿಲಿಟಿಯನ್ನು ರೆಡ್ಯೂಸ್ ಮಾಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ಗ್ರ್ಯಾಜುವಲ್ ಆಗಿ, ಸ್ಟ್ರಾಟಜಿಕ್ ಆಗಿ, ಎಥಿಕಲ್ ಆಗಿ ಒಂದು ಟ್ರಾನ್ಸಿಷನನ್ನು ಎನ್ಶೂರ್ ಮಾಡಬೇಕಾಗತ್ತೆ ಅಂತ. ಮಿನರಲ್ ಡಿಪೆಂಡೆನ್ಸಿನೂ ಸಹ ಒಂದು ನ್ಯೂ ಚಾಲೆಂಜನ್ನೇ ಕ್ರಿಯೇಟ್ ಮಾಡುತ್ತೆ. ಆದರೆ ನಾವು ಮಾಡ್ತಾ ಇರುವಂತಹ ಬದಲಾವಣೆ ಗ್ರ್ಯಾಜುವಲ್ ಆಗಿರಬೇಕು, ಎಥಿಕಲ್ ಆಗಿರಬೇಕು ಅಂತ ಆಥರ್ ಅವರು ಇಲ್ಲಿ ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.